ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಭಾನುವಾರ ಬೆಳಗ್ಗೆ 6:30 ಆಗಿದೆ. ಅಮ್ಮ ಅಪ್ಪಾಜಿ ಅಕ್ಕ ಬಾವ ಎಲ್ಲ ಹೊರಟಾಯ್ತು. ಇವಾಗ ನಾವು ಒಂದು ಸರ್ದಿ ಹೊರಡ್ತಾ ಇದ್ದೀನಿ. ನಾನು ಅಮ್ಮ ನನ್ನ ತಂಗಿ ಹಾಗೆ ನನ್ನ ಹಸ್ಬೆಂಡು ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ಇಲ್ಲೇ ರೆಡಿ ಆಗಿದ್ದೀವಿ. ಬಟ್ ನನ್ನ ಹಸ್ಬೆಂಡ್ ಮತ್ತೆ ಪಾಪುಗೆ ಇನ್ನು ಸ್ನಾನ ಏನು ಮಾಡ್ತಿಲ್ಲ, ಅಲ್ಲೋಗಿ ಮಾಡಿಸೋದು ಅಂತ ಹೇಳಿ ಅವ್ರು ಮುಡಿ ಕೊಟ್ಮೇಲೆ ಇಬ್ರು ಮುಡಿ ಕೊಡ್ತಾ ಇದ್ದಾರೆ. ಅಂಡ್ ಟೈಮ್ ಆಗಿದೆ, ಬೇಗ ಬೇಗ ಹೊರಡ್ಬೇಕು. ಅಂಡ್ ಇವತ್ತಿನ ಸೀರೆ ನಂದು ಮೊನ್ನೆ ರತ್ನಂ ಸಿಲ್ಕಲ್ಲಿ ತಗೊಂಡೆ ಅಂತ ಹೇಳಿದ್ನಲ್ಲ, ಸೊ ಈ ತರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಕಂಪ್ಲೀಟ್ ಔಟ್ಫಿಟ್ ನ ಇದು. ಸೊ ಒಂದು ಹಾರ, ಅದ್ರ ಜೊತೆಗೆ ಒಂದು ಇಯರಿಂಗ್ಸ್, ಬ್ಯಾಂಗಲ್ಸ್, ಸ್ಯಾರಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಲೇಟ್ ಆಯ್ತು, ಬೇಗ ಬೇಗ ಹೊರಡೋಣ. ಅಲ್ಲಿಗೆ ಹೋದ್ಮೇಲೆ ಲೆನ್ಸ್ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಕರೆಕ್ಟಾಗಿ ಆಗಲಿಲ್ಲ, ಪವರ್ ಕಟ್ ತುಂಬ ಇತ್ತು ಇಲ್ಲೇ. ಹಾಗಾಗಿ ಸೊ ಈಗ ಹೋಗ್ತಾ ಅಂದಿವೆ ಮಲ್ಕೊಂಡು ಹೋಗೋಣ ಅಂತ ಹೇಳಿ ಲೆನ್ಸ್ ಹಾಕಿಲ್ಲ. ಅಲ್ಲಿಗೆ ಹೋದ್ಮೇಲೆ ಲೆನ್ಸ್ ಹಾಕೊಂಡು ಸ್ಪೆಕ್ಸ್ನ ತೆಗೆದಿಟ್ಬಿಡ್ತೀನಿ. ಸೊ ಎಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ ತಡಿ. ನೋಡ್ರಿ ನೋಡ್ರಿ ಇವರು ಜ್ಯೇಷ್ಠ ಅವರು ಹೀಗೆ ರೆಡಿ ಆಗಿದ್ದಾರೆ. ಡಾರ್ಕ್ ಬ್ಲೂ ಕಲರ್, ಇದು ಬ್ಲ್ಯಾಕ್ ಅನಿಸ್ತಾ ಇರ್ಬೋದು ನಿಮಗೆ. ಒಂಥರ ಯಾಕೋ ಕ್ಯಾಮ್ರಾಗೆ ಅದು ಬ್ಲ್ಯಾಕ್ ಥರ ಕಾಣಿಸ್ತಿದೆ, ಬಟ್ ಅದು ಡಾರ್ಕ್ ಬ್ಲೂ ಕಲರ್, ಅದಕ್ಕೆ ಮ್ಯಾಚಿಂಗ್ ಮಾಡ್ಕೊಂಡಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬಿಡ್ರಿ ನೀವು. ಆ್ಯಂಡ್ ನಮ್ಮ ಅಮ್ಮ ಅಲ್ಲೋಗಿ ನಿಂತ್ಬಿಟ್ಟಿದೆ. ಮುದ್ದು ಇನ್ನೂ ಇದಾಕಿಲ್ಲ, ಬೀಗ ಹಾಕಿಲ್ಲ. ಬನ್ರಿ ಅಮ್ಮ, ಬಾಯ್. ನಮ್ಮ ಅಮ್ಮನ ಜುಟ್ಟಲ್ಲಿ ನೋಡ್ಕೊಬಿಡಿ, ನನ್ನ ಹಸ್ಬೆಂಡ್ನ ಇವತ್ತು ಹೇರ್ ಸ್ಟೈಲ್ ಎಲ್ಲ ನೋಡ್ಕೊಂಬಿಡಿ. ಇಬ್ರು ಮಮ್ಮಿನ ಹಿಂದೆ ಹೊರಿಕೊಂಡು ಮಲ್ಗಬೇಡ. ಏನಂತ ಅಂದ್ರೆ ನಮ್ ಪಾಪುಗೆ ಮುಡಿ ಕೊಡ್ಸುವಾಗ ಅವಳು ಮುಡಿ ಕೊಟ್ಮೇಲೆ ಬೇಜಾರಾಗ್ತಾಳೆ, ಹೇರ್ಸ್ ಎಲ್ಲ ಹೋಗಿ ಅಂತ ಬೇಜಾರಾಗಿನೇ ಅವರು ಕೊಡ್ತೀನಿ ಅಂದಿದ್ದು. ಅಂದ್ರೆ ಮುಂಚೆ ಒಂದು ಅರ್ಕೆ ಇತ್ತು, ಬಟ್ ಅದನ್ನ ಏನ್ ಈಗ್ಲೇ ತೀರ್ಸ್ಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗೆ ಇರ್ಲಿಲ್ಲ. ಬಟ್ ಈಗ ಪಾಪು ಇರೋದ್ರಿಂದ ಅದೇ ಒಂದ್ ನೆಪದಲ್ಲಿ ಅವಳು ಬೇಜಾರಾಗ್ತಾಳೆ, ಅದು ಅರ್ಕೆ ತೀರತ್ತೆ ಬಿಡು ಅಂತ ಹೇಳಿ ಅವ್ರ ಅಪ್ಪನೂ ಕೂಡ ಮುಡಿ ಕೊಡ್ತಾ ಇದಾರೆ ಇವತ್ತು. ಸೊ ನಂಗೆ ಎರಡೆರಡು ಬೇಜಾರು. ಪಾಪುಗೂ ಮುಡಿ ಕೊಡ್ತಿದೀವಿ, ಇವ್ರನ್ನೂ ಹಿಂಗ್ ನೋಡ್ಬೇಕು, ಅವ್ರನ್ನೂ ಹಂಗ್ ನೋಡ್ಬೇಕು ಅಂತ ಫೀಲ್ ಬ್ಯಾಡ್. ಆ್ಯಂಡ್ ನಮ್ಮೂರಿಂದ ಚಿಂಚಿನಗಿರಿಗೆ ತುಂಬ ಹತ್ರ ಆಗುತ್ತೆ, ಲೈಕ್ 45 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಂತ ಹೇಳಿದರು. ಒಳಗಡೆ ಊರಾಸೆಲ್ಲ ಹೋದರೆ ಅಂತ. ಬಟ್ ಅಲ್ಲೆಲ್ಲ ಫುಲ್ ಜಾಮ್ ಆಗಿದೆ, ಚಿಕ್ಕ ಚಿಕ್ಕ ರೋಡ್ಗಳಲ್ಲೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿ ಅಪ್ಪ ಫೋನ್ ಮಾಡಿದರು. ಸೊ ನಾವು ಹಾಗಾಗಿ ಬೆಳ್ಳೂರು ಕ್ರಾಸ್ ಮೇಲೆ ಹಿರಿಯೂರು ಮೇಲೆ ಬೆಳ್ಳೂರು ಕ್ರಾಸ್ ಹಸಿನೇ ಹಂಗೆ ಹೋಗ್ಬಿಡೋಣ, ಸರಿ ಆಗುತ್ತೆ, ಹೈವೇ ಅಲ್ವಾ. ಏನೇ ಅಂದ್ರೂ ಒಂಚೂರು ಒಂದು 15 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೋದು, ಬಟ್ ಇನ್ನೂ ಬೇಗ ಹೋಗ್ತೀವಿ ಅಂತಾನೆ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ನಾವು ಬೇಗನೂ ಕೂಡ ಬಂದ್ವಿ. ಅಪ್ಪಾಜಿ ಅವ್ರು ನಮ್ಗಿಂತ ಮುಂಚೆ ಹೊರಟ್ರು, ಬಟ್ ಎಲ್ರಿಗಿಂತ ಫಸ್ಟ್ ಹೋಗಿದ್ದು ನಾವೇ. ಫುಲ್ ಖುಷಿ ಆಗೋಯ್ತು. ಆ್ಯಂಡ್ ನಾವು ಮಾಡಿದ ಪ್ಲೇಸ್ ಈ ಥರ ಇತ್ತು. ನೀವು ಚಿಂಚಿನಗಿರಿಲಿ ಏನಾದರೂ ಭಾನುವಾರ ಫಂಕ್ಷನ್ ಮಾಡಬೇಕು ಅಂದರೆ ಖಂಡಿತ ನೀವು 1.5 ತಿಂಗಳು 2 ತಿಂಗಳು ಮುಂಚೆನೇ ಡೇಟ್ ಫಿಕ್ಸ್ ಮಾಡಿಕೊಂಡು ಪೂಜೆನ ಭಕ್ತಿ ಮನೆ ಅಂತ ಹೇಳ್ತಾರಲ್ಲ, ಸೊ ಅದನ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ನಿಮಗೆ 2 ತಿಂಗಳುಗಟ್ಟಲೆ ನಿಮಗೆ ಸಿಗೋದೇ ಇಲ್ಲ. ನಮಗೂ ಹಾಗೆ ಆಯಿತು. ಬಟ್ ನಾವು ಮುಂದೆ ಹಾಕ್ತಾ ಹೋಗೋದು ಅಷ್ಟು ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ನಾವು ಈ ಥರನೇ ಪರವಾಗಿಲ್ಲ, ಶಾಮ್ಯಾನ ಆದರೂ ಪರವಾಗಿಲ್ಲ ಅಂತೇಳಿ ಈ ಥರ ತೊಗೊಂಡಿದ್ವಿ. ಇದು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಒಂದೇ ಒಂದು ಇದ್ದಿದ್ದು ನಮಗೆ ಸಿಕ್ಕಿದ್ದು, ಇಲ್ಲಾಂದರೆ ಅದು ಕೂಡ ಸಿಕ್ತಿರ್ಲಿಲ್ಲ. ಅಪ್ಪಾಜಿ ಹೋಗಿ ಅಷ್ಟು ಬೇಗ ಹೋಗಿದ್ದಕ್ಕೆ ಅಟ್ಲೀಸ್ಟ್ ಇದಾದರೂ ಸಿಕ್ತು ಅಂತ ಹೇಳಿದರು. ಇಲ್ಲ ಅಂದರೆ ನಾರ್ಮಲ್ ಡೇಸಲ್ಲಿ ಕೂಡ ನೀವು ಮಾಡ್ಕೋಬೋದು, ಬುಧವಾರಕ್ಕೆಲ್ಲ ಇದೆ ನೋಡಿ ಬೇಕಿದ್ರೆ ಅಂತ ಹೇಳಿದರು. ಬಟ್ ಬುಧವಾರಕ್ಕೆ ನಮಗೆ ಬೇಡ, ನಮ್ಮ ವಾರ ಅಲ್ಲ ಅಂತ ಹೇಳಿ ನಾವು ಬಿಟ್ವಿ. ಆ್ಯಂಡ್ ಇವರೇ ಅಕ್ಕ ಬಾವ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಕ್ಕ ಬಾವನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ. ಆ್ಯಂಡ್ ಈ ಥರ ಅಡುಗೆಗೆಲ್ಲ ಸ್ವಲ್ಪ ಸೈಡಲ್ಲಿ ಟಾರ್ಪಲ್ ಹಾಕ್ಕೊಂಡವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಮಗೆ ಅದೇ ನಾನು ಹೇಳ್ದಂಗೆ ಒಂದು ಸ್ವಲ್ಪ ಮುಂಚೆನೇ ಡೇಟೆಲ್ಲ ನೀಟಾಗಿ ಫಿಕ್ಸ್ ಮಾಡಿಸ್ಕೊಂಡು ಫಸ್ಟ್ಗೆ ಫಿಕ್ಸ್ ಮಾಡಿಕೊಂಡು ನೀವು ಮಾಡೋದಾದರೆ ಬೆಟರ್ ಅಂತ. ನಮಗೆ ಏನಾಯಿತು ಅಂತ ಅಂದರೆ ಅಜ್ಜಿ ಮನೇಲಿ ಫಂಕ್ಷನ್ಸು ಮತ್ತು ತುಂಬ ಮದುವೆಗಳು, ಗೃಹ ಪ್ರವೇಶ. ನಮ್ಮಲ್ಲಂತೂ ಫೆಬ್ರವರಿಯಿಂದ ಲೈಕ್ ಮೇ 19 ತನಕ ನಮಗೆ ಇನ್ನೂ ಫಂಕ್ಷನ್ಸ್ ಮುಗ್ದೇ ಇಲ್ಲ, ಅಷ್ಟು ಫಂಕ್ಷನ್ಸ್ ಇತ್ತು. ಸೊ ಹಾಗಾಗಿ ನಾವು ಒಂದು ವೀಕಲ್ಲಿ ಮಾಡಿಬಿಡೋಣ. ಮತ್ತು ನಾವು ಹೆಣ್ಮಕ್ಳು ಇರೋದ್ರಿಂದ ಮನೇಲಿ ಎಲ್ಲರೂ ಅವರ ಪೀರಿಯಡ್ಸ್ಗಳನ್ನೂ ಕೂಡ ನೋಡ್ಕೋಬೇಕಾಗಿರುತ್ತೆ. ದೇವ್ರು ಮಾಡೋದ್ರಿಂದ ಮನೆ ಹೆಣ್ಮಕ್ಳು ಮೇಯ್ನ್ ಅಲ್ವಾ. ಸೊ ಹಾಗಾಗಿ ಅದೆಲ್ಲ ನೋಡಿಕೊಂಡು ನಾವು ಪರವಾಗಿಲ್ಲ, ಶಾಮ್ಯಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನಾದ್ವಿ. ಇಲ್ಲಾಂದರೆ 1.5 ತಿಂಗಳು ಮತ್ತೆ ದೂಡೋದು ಸರಿಯಾಗಲ್ಲ ಅಂತ. ಆ್ಯಂಡ್ ಇವರು ಎಂತ ಹೇಳ್ತೀವಿ, ದಾಸಪ್ಪ ಅಂತ ಹೇಳ್ತೀವಲ್ಲ, ಆ ಥರನೇ ಇವರು ಜೋಗಪ್ಪ ಅಂತನೋ ಏನೋ ಲೈಕ್ ಹೇಳ್ತಾರೆ,
ಕಾಲಭೈರವನವ್ರಿಗೆ. ಸೊ ಅವ್ರು ಬಂದ್ಬಿಟ್ಟು ಇಲ್ಲಿ ಸೈಡಲ್ಲಿ ಹಾಗೆ ಚಪ್ರ ಹಾಕಿ ನಾವು ದೇವ್ರನ್ನ ಮಾಡಿದ್ವಿ. ಯಾಕೆಂದರೆ ಮೇಲ್ಗಡೆ ಕಾಲಭೈರವಂಗೆ ಕುರಿ ಎಲ್ಲ ಕಡಿಯೋಕ್ಕಾಗಲ್ಲ. ನಾವು ಏನು ಕುರಿ ಎಲ್ಲ ಕಡಿತೀವೋ ಇಲ್ಲಿ ಸಪ್ರೇಟ್ ಹೊರಗಡೆ ಒಂದು ನಾವು ಏನು ಜಾಗ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಚಪ್ರ ಹಾಕಿ ಕುರಿಯನ್ನು ಕಡಿಬೇಕು. ನಾನು ಇಲ್ಲಿ ಕುರಿ ಕಡಿಯೋದನ್ನೆಲ್ಲ ತೋರಿಸಿಲ್ಲ. ಸೊ ನಾವು 2 ಕುರಿನ ಕಟ್ ಮಾಡಿದ್ದು. ಬಟ್ ಕಟ್ ಮಾಡಿದ್ನೆಲ್ಲ ತೋರ್ಸೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ನಾವು ನೋಡಲೂ ಇಲ್ಲ ಕೂಡ, ಯಾಕೆಂದರೆ ಮಗು ಎಲ್ಲ ಇತ್ತಲ್ಲ. ನಮಗೆ ಹೇಳಿದ್ರು ಅವರು, ಕುರಿ ಒದ್ರದ ಮೇಲೆ ನೀವು ಇಲ್ಲಿ ಇರಬೇಡಿ, ಪಾಪನ ಕರ್ಕೊಂಡು ಹೋಗಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಆಮೇಲಿಂದ ನೀವು ಅಲ್ಲಿಗೆ ಹೋಗ್ಬಿಟ್ಟು ಮೇಲ್ಗಡೆ ಏನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ. ಲೈಕ್ ನಮಗೆ ಮುಡಿ ಎಲ್ಲ ಇತ್ತಲ್ಲ, ನಮಗೆ ಮುಂಚೆ ಗೊತ್ತೇ ಇರಲಿಲ್ಲ ಅಲ್ಲಿ 6 ಗಂಟೆಯಿಂದನೇ ಮುಡಿ ಸ್ಟಾರ್ಟ್ ಆಗುತ್ತೆ ಅಂತ. ನಾವು 7:15 ಎಲ್ಲ ಬಂದುಬಿಟ್ಟಿದ್ವು. ನಾವು ಫಸ್ಟ್ಗೆ ಮುಡಿ ತೆಗೆಸ್ಕೊಂಡು ಆರಾಮಾಗಿ ಬಂದೇ ಬಿಟ್ಬಿಡೋದಿತ್ತು ಕೆಳಗಡೆಗೆ. ಬಟ್ ಅಪ್ಪ ಏನಂದ್ರು, ಇಲ್ಲ 9 ಗಂಟೆಯಿಂದ ಸ್ಟಾರ್ಟು ಅಂದರು. ನಾವೇನು ಮಾಡಿದ್ವು, ತಡಿ ಹಂಗಂದ್ರೆ 9 ಗಂಟೆ ಅಂದರೆ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಆಮೇಲೆ ಇವ್ರು ಬಂದು ಜೋಗಪ್ಪ ಹೇಳಿದರು, ಇಲ್ಲ 6 ಗಂಟೆಯಿಂದನೇ ಇರುತ್ತೆ. ಸರಿ ಆಯಿತು, ಪರವಾಗಿಲ್ಲ, ಇಲ್ಲಿ ಪೂಜೆ ಮುಗಿಸ್ಕೊಂಡು ಕುರಿ ಎಲ್ಲ ಕಡಿದ್ಮೇಲೆ ಮುಡಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ಆಮೇಲೆ ಎಡೆಗೆಲ್ಲ ರೆಡಿ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಸರಿ ಅಂತ ಹೇಳಿ ನಾವು ಎಲ್ಲ ಚಪ್ರ ಎಲ್ಲ ಹಾಕಿ ನೀಟಾಗಿ ಪೂಜೆ ಎಲ್ಲ ಮಾಡಿದ್ವು. ಆ್ಯಂಡ್ ಈ ಜೋಗಪ್ಪ ನನಗೆ ಒಂದು ಥಿಂಗ್ ಏನು ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ಇವ್ರನ್ನ ನೀವು ಅಲ್ಲೇ ಇರೋರಿಗೆ ಹೇಳಿದ್ರೆ ತುಂಬ ತೊಂದರೆ. ಯಾಕೆಂದರೆ ಭಾನುವಾರ ಅವ್ರಿಗೆ ಅಷ್ಟೂ ಜನಗಳು ಇರ್ತಾರೆ, ಇವ್ರು ಒಬ್ಬರೇ ಇರ್ತಾರೆ. ಎಲ್ಲ ಕಡೆಗೂ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋದು ತುಂಬ ಲೇಟ್ ಆಗುತ್ತೆ. ಫಾರ್ ಬೆಟರ್ ಅನ್ಸೋದು ನಾವೇ ಯಾರಾದರೂ ನಮಗೆ ಗೊತ್ತಿರೋರನ್ನ ಕರ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ನಮಗೆ. ಲಾಸ್ಟಿಗೆ ನಾವು ಅಡುಗೆ ಮಾಡಿ 40 ಮಿನಿಟ್ಸ್ ಏನೋ ಇವ್ರಿಗೆ ಕಾದ್ವು ಪಾಪ. ಆ್ಯಂಡ್ ನೆಂಟರು ಕೂಡ ಜಾಸ್ತಿನೇ ಆಗಿಬಿಟ್ರು, ಎಲ್ಲ ಕ್ರೌಡ್ ಆದಂಗೆ ಆಗಿಬಿಡ್ತು. ಸೊ ಸರಿ ಆಗಲಿಲ್ಲ ನಮಗೆ, ಅದೊಂದು ಬೇಜಾರಾಯ್ತು ಅಷ್ಟೇ. ಆ್ಯಂಡ್ ಸರಿ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕುರಿ ಎಲ್ಲ ಕಡಿದ್ಮೇಲೆ ಅಮ್ಮ ಎಲ್ಲ ಅಲ್ಲೇನೋ ಕೊಡೋದಕ್ಕೆಲ್ಲ ಬೇಕು ಅಡುಗೆ ಹತ್ರ ಅಂತ ಹೇಳಿದ್ರು. ಸೊ ಹಾಗಾಗಿ ಅಮ್ಮನ ಬಿಟ್ಟು ನಾವು ಪಾಪಗೆ ಮುಡಿ ಕೊಡ್ಸೋಕೆ ಹೋಗೋಣ, ಇನ್ನೇನು ನಾವು ಇರಲೇಬೇಕಲ್ಲ ಅಂತೇಳಿ ನಾವು 4 ಜನ ಬಂದ್ವು. ಸೊ ಇಲ್ಲಿ ಮುಡಿ ಕೊಡಿಸೋದಕ್ಕೆ 100 ರೂಪೀಸ್ ಒಬ್ಬರಿಗೆ ಪರ್ ಹೆಡ್ಗೆ ಚಾರ್ಜ್ ಮಾಡ್ತಾರೆ. ಸೊ ಟಿಕೆಟ್ನ ತೊಗೊಂಡ್ವಿ. ಪಾಪುಗೆಲ್ಲ ಬಿಸಿನೀರು ಕೊಡ್ತಾರೆ, ಫ್ರೀ ಬಿಸಿನೀರು ಇರುತ್ತೆ. ದೊಡ್ಡವ್ರಿಗೇನು ಬಿಸಿನೀರು ಇರೋದಿಲ್ಲ, ಪಾಪುಗೆ ಮಾತ್ರ ಬಿಸಿನೀರು ಇರುತ್ತೆ. ಸೊ ನಂಗಂತೂ ಲಾಸ್ಟ್ ಅಲ್ವಾ, ತಲೆಗೆ ನೀರು ಹಾಕಿಸ್ಕೊಂಡು ಕರ್ಕೊಂಬರ್ಬೇಕು ಅಂದರು. ಸೊ ಹಾಗಾಗಿ ಅವ್ರ ಅಪ್ಪನೂ ಮಗಳೂ ಕರ್ಕೊಂಡು ಹೋಗ್ತಾ ಇದ್ವು, ಒಂದು ಸ್ವಲ್ಪ ತಲೆಗೆಲ್ಲ ನೀರು ಹಾಕಿಸ್ಕೊಂಡು ಕರ್ಕೊಂಡು ಬರೋಣ ಅಂತ. ಆ್ಯಂಡ್ ಹಂಗೆ ಅವಳನ್ನ ಕೂದಲೆಲ್ಲ ಲಾಸ್ಟ್ ಟೈಮ್ ನೋಡ್ತಿದ್ದಲ್ಲ, ನನಗೊಂಥರ ಅನ್ನಿಸ್ತು, ದೇವ್ರಿಗೆ ಕೊಡೋದು ಆ ಥರ ಎಲ್ಲ ಬೇಜಾರು ಮಾಡ್ಕೋಬಾರ್ದು. ಬಟ್ ಕೂದಲಿದ್ ಇಲ್ಲದೆ ನೋಡೋದಕ್ಕೂ ಒಂಥರ ಇಮ್ಯಾಜಿನೇಷನ್ಗೆ ಒಂಥರ ಅನ್ಸೋದು ನನಗೆ ಅಷ್ಟೇ. ಆ್ಯಂಡ್ ನಮ್ಮ ಪಾಪು ಎಷ್ಟು ಹಠ ಮಾಡಿದ್ಲು ಅಂದರೆ, ಪಾಪ ತುಂಬಾ ಅಂದರೆ ಗಟ್ಟಿಗೆ ಹಿಡ್ಕೊಳ್ಳಿ ಅಂತ ಇದ್ರು. ಹಾಗಾಗಿ ಸ್ವಲ್ಪ ಅವಳಿಗೂ ಹಠ ಮಾಡ್ದಂಗೆ ಆಯಿತು. ಹೆಂಗೆ ತೆಗಿಯೋದ ಇಲ್ಲಿ ಆ್ಯಂಡ್ ಮುಡಿ ಕೊಡ್ಸ್ಕೊಂಡು ಬಂದು ಅವಳಿಗೆ ಸ್ನಾನ ಮಾಡಿಸಿ ಅಲ್ಲೇ ಈ ಡ್ರೆಸ್ನ ಹಾಕ್ತೆ. ಬಟ್ ಈ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟೆ ನಾನು. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ನಾನು ಸೃಷ್ಟಿ ಸಿಲ್ಕಲ್ಲಿ ತೊಗೊಂಡಿದ್ದೆ. ಬಟ್ ಇದು ಶೈನಿಂಗ್ ಉದುರುತ್ತಿದೆ ಅಂತ ಗೊತ್ತಿರಲಿಲ್ಲ, ಶೈನ್ ಮಿಂಚು ಪಾಪ ಅವಳ ಮಕ್ಕಕ್ಕೆಲ್ಲ ಆಗಿಬಿಟ್ಟಿತ್ತು. ಸೊ ನನ್ನ ಹಸ್ಬೆಂಡ್, ಬೇಡ ಅದನ್ನು ಬಿಚ್ಚಾಕ್ಬಿಡು, ಮತ್ತು ಸಿಣಿ ಮಾಡ್ಕೊತಾಳೆ, ಅವಳಿಗೂ ಇರಿಟೇಷನ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಹೋದ್ವು. ಸೊ ಇಬ್ಬರು ಹೇಗೆ ಕಾಣಿಸ್ತಿದ್ದಾರೆ ನೋಡ್ರಿ, ಅಪ್ಪ ಮಗಳು ಇಬ್ಬರು. ನನಗೆ ಒಂದೇ ಸತಿ ಇಬ್ಬರೂ ನೋಡಿ ಒಂಥರ ನಗುನು ಬಂದಂಗೆ ಆಗ್ತಾಯಿತ್ತು. ಆ್ಯಂಡ್ ಮುಂದೆ ಅಕ್ಕ ಹೋಗ್ತಾಯಿದ್ರು. ಸೊ ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಇವ್ರು ಕೂಗ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತೇ ಆಗ್ತಾಯಿಲ್ಲ ಇವರು ಅಂತ ಹೇಳಿ, ಯಾರೋ ಇದು ನಾರ್ಮಲಾಗಿ ಯಾರೋ ಬೇರೆಯವ್ರನ್ನ ಕರಿತಿದ್ದಾರೆ ಅನ್ನೋ ಥರ ಅವ್ರಿಗೆ ಫೀಲ್. ಯಾಕೆಂದರೆ ಇವರು ನೋಡೇ ಇಲ್ವಲ್ಲ ಈ ಥರ ಯಾರೂ ಅದಕ್ಕೆ. ಆ್ಯಂಡ್ ಸರಿ ಅಂತ ಹೇಳಿ ನಾವು ಕೂಡ ಹೊಟ್ವಿ. ಆ್ಯಂಡ್ ನನ್ನ ತಂಗಿ ಹತ್ರನೇ ನಮ್ಮ ಪಾಪು ಉಳ್ಕೊಂಬಿಟ್ಲು. ಯಾಕೆಂದರೆ ಅವಳನ್ನ ಬಿಟ್ಟೇ ಬರ್ತಾಯಿಲ್ಲ ಅವ್ರನ್ನ. ನನ್ನ ಹತ್ರ ಒಂದು ಸ್ವಲ್ಪ, ಇಲ್ಲಾಂದರೆ ಅವ್ರ ಹತ್ರನೇ ಜಾಸ್ತಿ ಇದ್ಲು. ಪಾಪ ಅವ್ರಿಗಂತೂ ಫುಲ್ ಮೈಕೈ ನೋವಾಗ್ಬಿಟ್ಟಿತ್ತು. ಆ್ಯಂಡ್ ಕೀರು ಮತ್ತು ಗಾನವಿ ಅಕ್ಕ ಎಲ್ಲ ಸಿಕ್ಕಿದ್ರು, ಅವರು ನಮಗೆ ದೇವಸ್ಥಾನದಲ್ಲೇ ಸಿಕ್ಬಿಟ್ರು. ಸೊ ಹಾಗಾಗಿ ಕೀರ್ತನ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ನಮ್ಮ ಜೊತೆನೇ ಕಾರಲ್ಲಿ ಕರ್ಕೊಂಡು ಬಂದ್ವು. ಪಾಪುನೂ ಕೂಡ ಹಾಲು ಕುಡಿಸಿದ್ಮೇಲೆ ಎಲ್ಲ ಮಲ್ಕೊಂಡ್ಲು. ಆ್ಯಂಡ್ ಊರಿಂದ ನಮ್ಮ ಅತ್ತೆ, ನಮ್ಮ ಅಜ್ಜಿ, ದೊಡ್ಡಮ್ಮ ಎಲ್ಲ ಬಂದಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ಒಂದು ಸ್ವಲ್ಪ ಜನ ಬಂದಿದ್ರು, ಆಮೇಲಿಂದ ಇನ್ನೂ ಜಾಸ್ತಿ ಜನ ಬಂದರು. ಸೊ ನಾವು ಕರೆದಿದ್ದವರೆಲ್ಲ ಇವರೆಲ್ಲ ನಮ್ಮ ಅಪ್ಪಾಜಿ ಕಡೆ ರಿಲೇಟಿವ್ಸು. ಸೊ ತುಂಬ ಖುಷಿ ಆಯಿತು. ಅವರನ್ನು ಕೂಡ ಕರೆದಿದ್ವಿ ಬ್ಯಾಂಗ್ಳೂರಿಂದ. ಆ್ಯಂಡ್ ನೇತ್ರಕ್ಕ ಅಂತ, ಅವರು ಅಂತೂ ನಾನು ಶಿಶ್ವಾರದಲ್ಲಿದ್ದಾಗ ಅವ್ರ ಮನೆಗೆ ಯಾವಾಗಲೂ ಡೈಲಿ ಹೋಗ್ತಿದ್ದೆ. ಅವ್ರ ಹತ್ರ ಒಂದು ಗೊಂಬೆ ಇತ್ತು ಆಟ ಆಡೋದಕ್ಕೆ. ಸೊ ಇವಾಗ ಎಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದೀವಿ. ಎಲ್ಲರನ್ನೂ ಒಬ್ರೊಬ್ರು ನೋಡಿಕೊಂಡ್ರೆ ನಮಗೆ ಒಂಥರ ಅಂತ ಅನ್ನಿಸುತ್ತೆ. ಸೊ ಚೆನ್ನಾಗಿತ್ತು, ಎಲ್ಲರೂ
ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಭಾನುವಾರ ಮಾಡಿದ್ರೆ ಇದು ಒಂದು ನಮಗೆಲ್ಲರೂ ಬರ್ತಾರೆ ಅನ್ನೋದೊಂದು ಖುಷಿ ಇರುತ್ತೆ. ಯಾಕೆಂದರೆ ಎಲ್ರಿಗೂ ರಜೆ ಇರುತ್ತೆ ನಾರ್ಮಲಾಗಿ. ಆ್ಯಂಡ್ ದೇವಸ್ಥಾನದಲ್ಲಿ ಇದ್ದಿದ್ದರಿಂದ ಇನ್ನೂ ಚೆನ್ನಾಗಿ ಎಲ್ಲರೂ ಟೆಂಪಲ್ಗೂ ಹೋದಂಗಾಗತ್ತೆ, ಇಲ್ಲೂ ಹೋದಂಗಾಗತ್ತೆ ಅಂತ ಹೇಳಿ ಬಂದರು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಎಲ್ಲ ಮುದ್ದೆ ಕಟ್ತಾಯಿದ್ರು, ನಾನೇನು ಮುದ್ದೆ ಕಟ್ಟಲಿಲ್ಲ. ನಮ್ಮ ಅತ್ತೆದಿರ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಎಲ್ಲ ಮುದ್ದೆ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದಾದಮೇಲೆ ಅಡುಗೆ ಕೂಡ ಆದಮೇಲೆ ಸೊ ಎಡೆ ಇಟ್ಬಿಡಿ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ರಿ, ಸರಿ ಅಂದ್ಬಿಟ್ಟು ಎಲ್ಲ 3 ಎಲೆ ಇಟ್ಬಿಟ್ಟು ಅದಕ್ಕೆ 2 ಮುದ್ದೆ ಮತ್ತು ಅನ್ನ ಇಟ್ಟು ಸಪ್ರೇಟ್ ಸಾಂಬಾರು ಮಾಡಿದರು. ಅದು ಕುರಿ ಕಟ್ ಮಾಡಿರ್ತಾರಲ್ಲ ಅದರಲ್ಲಿ ಎಲ್ಲ ಥರದ ಪೀಸಸ್ನು ತೆಗೆದು ಇಟ್ಟಿರ್ತಾರೆ ಮಟನ್ನ. ಸೊ ಅದರಲ್ಲಿ ಸಪ್ರೇಟ್ ದೇವ್ರಿಗಂತಲೇ ಸಪ್ರೇಟ್ ಅಡುಗೆ ಮಾಡಿ ಇಟ್ಟಿರ್ತಾರೆ. ಸೊ ಅದಾದಮೇಲೆ ಅವ್ರು ಬರ್ತಾನೆ ಇರಲಿಲ್ಲ. ನನ್ನ ಹಸ್ಬೆಂಡ್ ಅವ್ರಿಗೆ ಕಾಲ್ ಮಾಡಿ ಸಾಕಾಗಿ ಹೋಗೋಯ್ತು ನಮಗಂತೂ. 40 ಮಿನಿಟ್ಸಿಂದ 1 ಅವರ್ವರೆಗೂ ಕಾದಿದ್ದೀವಿ. ಅವ್ರಿಗೆ ಬಂದೆ ಅಂತಾರೆ, ಕಟ್ ಮಾಡ್ತಾರಿಲ್ಲ, ಫೋನ್ ರಿಸೀವ್ ಮಾಡ್ತಾಯಿಲ್ಲ. ನಾವು ಹಂಗೆ ಪೂಜೆ ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ಶಂಖ ಕೂಗು ಹಾಕಿಸ್ಬೇಕು. ಸೊ ಅದು ಹಾಕ್ಸಿಲ್ಲ ಅಂದರೆ ಮಾಡಿನೂ ಏನು ಪ್ರಯೋಜನ ಇಲ್ಲ ಅನ್ನೋ ಥರ ಅಂತಾರೆ. ಸೊ ಹಾಗಾಗಿ ಆ್ಯಂಡ್ ಬೊಕ್ಸಲ್ಲೆಲ್ಲ ನಾವು ರಾಗಿ ಹಿಟ್ಟೆಲ್ಲ ತುಂಬಿಸಿ ಅವ್ರು ಅದನ್ನೆಲ್ಲ ಮಾಡಿದರು. ಅದನ್ನೆಲ್ಲ ಇಲ್ಲಿ ವೀಡಿಯೋ ತೆಗಿಯೋಕ್ಕೆ ಯಾರಿಗೂ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಎಷ್ಟಾಯಿತು ಅಷ್ಟು ವೀಡಿಯೋಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಊಟ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಆ್ಯಂಡ್ ಎಲ್ಲರೂ ಕೂಡ ಬಂದವರೆಲ್ಲ ತುಂಬ ಚೆನ್ನಾಗಿತ್ತು ಅಡುಗೆ. ಆ್ಯಂಡ್ ನಮ್ಮ ಆಂಟಿ ಬರೋಕ್ಕಾಗಿರಲಿಲ್ಲ ಅಂತ ಅವ್ರಿಗೂ ಕಳಿಸಿದ್ವಿ. ಆಂಟಿ ಫೋನ್ ಮಾಡಿದ ತಕ್ಷಣ ಸಾಂಬಾರು ಅಂತೂ ಸೂಪರಾಗಿತ್ತು, ಕಾಳಂತೂ ಸಖತ್ತಾಗಿತ್ತು ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದರು. ನಮಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಎಲ್ಲರೂ ಅದನ್ನೇ ಹೇಳೋರು, ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು, ಕಾಳುಗೊಜ್ಜೆಲ್ಲ ಚೆನ್ನಾಗಿತ್ತು ಅಂತ. ಆ್ಯಂಡ್ ಕಬಾಬ್ ಅಂತೂ ಅಪ್ಪ ನಾವು ಯಾವ ಹೋಟೆಲಲ್ಲೂ ತಿಂದಿಲ್ಲೇನೋ ಆ ಥರ ಟೇಸ್ಟಿಯಾಗಿ ಸಖತ್ತಾಗಿ ಮಾಡಿದರು. ನನಗೆ ಒಂಥರ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರಲ್ಲ, ಅಟ್ಲೀಸ್ಟ್ ಇಲ್ಲಿ ನಮಗೆ ಹಳ್ಳಿಲಿ ಹೇಗೆ ಮಾಡ್ತಾರೋ ಏನೋ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ವಿ ನಾನು ನನ್ನ ಹಸ್ಬೆಂಡು. ಆ್ಯಂಡ್ ಪಾಯಸ ಅವರು ನಾವು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿದ್ವಿ, ಬಟ್ ಅವರು ಅಕ್ಕಿ ಪಾಯಸ ಮಾಡಿಸೋಣ ಅಂತ ಹೇಳಿ ಭಟ್ರೆ ಹೇಳಿ ಮಾಡಿಸಿದ್ದದು ಸೂಪರಾಗಿ ಮಾಡಿದರು. ಸೊ ನಮ್ಮ ಮೆನ್ಯೂ ಬಂದುಬಿಟ್ಟು ಬೋಟಿ ಪಲ್ಯ, ಹಾಗೆ ಮುದ್ದೆ, ಅನ್ನ ಸಾರು, ಮಟನ್ ಸಾಂಬಾರು, ತಿಳಿ ಸಾಂಬಾರು, ಅದ್ರ ಜೊತೆಗೆ ಕಬಾಬು. ಇದಿಷ್ಟೇ ನಾವು ಮಾಡಿಸಿದ್ದು. ಜಾಸ್ತಿ ಏನು ಗೀ ರೈಸ್ ಆ ಥರ ಎಲ್ಲ ಮಾಡಿಸ್ಲಿಲ್ಲ, ಯಾಕೆಂದರೆ ಗೀ ರೈಸ್ ತಿಂದ್ಬಿಟ್ರೆ ಹೊಟ್ಟೆ ಅರ್ಧಂಬರ್ಧ ಆಗಿಬಿಡುತ್ತೆ, ಕರೆಕ್ಟಾಗಿ ಊಟ ಮಾಡ್ದಂಗೆ ಅನ್ಸಲ್ಲ. ಸೊ ಹಾಗಾಗಿ ಅನ್ನ ಸಾರು ನಾಟಿ ಸ್ಟೈಲ್ ಥರ ಜಸ್ಟ್ ಅನ್ನ ಸಾರು, ಮುದ್ದೆ, ಮಟನ್ನು, ಚಿಕನ್ನು, ಚಾಪ್ಸ್ ಈ ಥರ ಇತ್ತು. ಆ್ಯಂಡ್ ರಜತು ನೀವು ನೋಡಲೇಬೇಕು ಎಲ್ಲ ವಿಡಿಯೋದಲ್ಲಿ. ಪಾಪ ಅವರೆಲ್ಲ ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಯಾಕೆಂದರೆ ಸಂಡೇ ನಿಮಗೆ ಗೊತ್ತಿರುತ್ತೆ ಬೆಂಗಳೂರಿಂದ ಎಷ್ಟು ರಶ್ ಇರುತ್ತೆ ಬಸ್ಗಳೆಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಅವ್ರು ಬರೋದಕ್ಕೂ. ಬಟ್ ಇಟ್ಸ್ ಓಕೆ, ಬಂದ್ರಲ್ಲ ಅದೆಲ್ಲ ಖುಷಿ ಆಯಿತು. ಆ್ಯಂಡ್ ನನ್ನ ತಂಗಿ ಫ್ರೆಂಡ್ಸು ಕೂಡ ಇವರೆಲ್ಲ ಒಂಥರ ನಮಗೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ಒಂಥರ ನಮ್ಮನೆ ಮಕ್ಕಳು ಅನ್ನೋ ಥರನೇ. ಯಾವಾಗಲೂ ಅವರೆಲ್ಲ ಇದ್ದರೆ ನಮಗೆ ಏನು ಫೀಲೇ ಅನ್ಸಲ್ಲ, ಆರಾಮಾಗಿ ಬರ್ತಾರೆ, ಇರ್ತಾರೆ ನಮ್ಮ ಜೊತೆ, ಮಿಂಗಲ್ ಆಗಿ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ನಮಗೆ ಅವ್ರ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಚಂದು, ಸೌಂದರ್ಯ ಇವರಿಬ್ರು ಅಂತೂ ನಮ್ಮ ಸೌಂದರ್ಯ ಹೆವಿ ಕ್ಲೋಸ್ ನಮಗೆ. ಅಂದರೆ ಲೈಕ್ ನಮ್ಮ ಮನೆಗೆಲ್ಲ ಬರೋದು ಹೋಗೋದು ಎಲ್ಲ ನನ್ನ ತಂಗಿ ಫ್ರೆಂಡು. ಸೊ ನಮಗೆಲ್ಲ ಖುಷಿ ಆಗುತ್ತೆ. ಆ್ಯಂಡ್ ಚಂದು ಯಾವಾಗಲೂ ಹೇಳ್ತಿದ್ದಂತೆ ಅಕ್ಕನ ಬ್ಲಾಗಲ್ಲಿ ನಾನು ಬರಬೇಕು ಅಂತ. ಈ ಸತಿ ಚಂದೂ ತೋರಿಸಿದ್ದೀನಿ. ನನ್ನ ಮಗಳು ಅವನ ಹತ್ರ ಹೋಗ್ತಾ ಇಲ್ಲ, ಬಟ್ ಆದ್ರೂ ಏನೋ ಪರವಾಗಿಲ್ಲ, ಹೆಂಗೋ ಆಟ ಆಡಿಸ್ಕೊಂಡು ಅವ್ರ ಚಿಕ್ಕಿ ಜೊತೆ ಇದ್ದರು. ಆ್ಯಂಡ್ ನನ್ನ ತಂಗಿ ಬರ್ತಡೇ ಮಾರನೇ ದಿವಸ ಇತ್ತು, ಅಂದರೆ ಮೇ 13ನೇ ತಾರೀಕಿತ್ತು. ಸೊ ಹಾಗಾಗಿ ಅವಳ ಫ್ರೆಂಡ್ಸ್ ಎಲ್ಲ ಅವಳಿಗೆ, ಅವಳ ಫ್ರೆಂಡ್ ಮೀನ್ಸ್ ನಿಖಿಲ್ ಯಾವಾಗಲೂ ನಮ್ಮನೆ ಫಂಕ್ಷನಲ್ಲಿ ನಾವು ಎಲ್ಲದಕ್ಕೂ ಕರಿತೀವಿ, ಯಾಕೆಂದರೆ ಅವನಷ್ಟು ಚೆನ್ನಾಗಿ ಓಡಾಡಿಕೊಂಡು ಎಲ್ಲ ಕಡೆಯೂ ಇರ್ತಾನೆ. ಸೊ ಒಳ್ಳೆ ಹುಡುಗ ನಮ್ಮ ನಿಖಿಲ. ಸೊ ಹಾಗಾಗಿ ಅವನು ಕೂಡ ಕೇಕ್ ತಂದಿದ್ದ, ಅಲ್ಲಿಂದನೇ ತಂದಿದ್ದ ಪಾಪ. ಜ್ಯೇಷ್ಠನ ಬರ್ತಡೇ ಕಟ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಕಟ್ ಮಾಡಿಸ್ತೀನಿ ಅಂತ ತೊಗೊಂಡು ಬಂದಿದ್ದ. ಸೊ ಹಾಗಾಗಿ ಅಲ್ಲೂ ಕೂಡ ನಾವು ಊಟಕ್ಕೆ ಕೂತಾಗ ಎಲ್ಲ ಕೇಕ್ ಕಟ್ ಮಾಡಿ ನಾವು ಊಟದಿಂದ ಬರೋಷ್ಟೊತ್ತಿಗೆ ನಮ್ಗೆ ಒಂದು ಚೂರು ಕೇಕ್ ಇಲ್ದಂಗೆ ಎಲ್ಲನೂ ಖಾಲಿ ಮಾಡಿದರು. ಬಟ್ ಫೈನ್, ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ಲೈಕ್ ನಾವು ಉಳಿದು ಬಿಡುತ್ತೇನೋ ಮಟನ್ನು 2 ಕುರಿದು, ಅಥವಾ ಯಾರೂ ಬರದೇ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಥರ ಒಂಥರ ಟೆನ್ಷನಲ್ಲೇ ಇದ್ವಿ ನಾವು. ಅಯ್ಯೋ ಯಾರೂ ಬರಲಿಲ್ಲ ಅಂದರೆ ಸುಮ್ಮನೆ ಇಷ್ಟೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ. ಬಟ್ ಸೀರಿಯಸ್ಲಿ ಒಂಚೂರು ಉಳಿಲಿಲ್ಲ, ನಮಗೆ ಅದೇ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಆ್ಯಂಡ್ ಸೃಷ್ಟಿ ಫ್ರೆಂಡ್ಸ್, ನನ್ನ ತಂಗಿ ಫ್ರೆಂಡ್ಸು, ಸೌಂದರ್ಯ ಅವರೆಲ್ಲ ಏನಿರ್ಬೋದು, ಅವ್ರ ಗ್ಯಾಂಗ್ ಪೂರ್ತಿ ಅವ್ರು ಯಾರೂ ನಾನ್ ವೆಜ್ ತಿನ್ನಲ್ಲ ಪಾಪ. ಅದು ಬೇಜಾರಾಯ್ತು ನನಗೆ. ಜಸ್ಟ್ ತಿಳಿ ಸಾರು ಮತ್ತು ಪಾಯಸ ಮಾತ್ರ ಅವರಿಗಿತ್ತು. ನಾನು ಬೆಳಗ್ಗೆ ಪಲಾವ್ ಕೂಡ ಮಾಡಿದ್ರು ಟಿಫನ್ಗೆ. ಸೊ ಅದನ್ನ ಇಟ್ಟಿದ್ದೆ ನಾನು, ಸರಿ ಅವ್ರಿಗೆ ಬಂದಮೇಲೆ ಅದನ್ನಾದ್ರೂ ಕೊಡೋಣ ಅಂತ.
ಬಟ್ ನಾನು ಬರೋಷ್ಟೊತ್ತಿಗೆ ನಾನು ಇನ್ನೇನು ಹಿಂಗೆ ನೋಡಬೇಕು ಅವ್ರು ಯಾರೋ ತೊಗೊಂಡೋಗ್ಬಿಟ್ಟು ಚೆಲ್ಬಿಟ್ರು. ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು. ಅನ್ನ ಅಷ್ಟೊಂದಿತ್ತು ವೇಸ್ಟ್ ಮಾಡಿದ್ರಲ್ಲ, ಅಟ್ಲೀಸ್ಟ್ ತಿನ್ನೋರಾದರೂ ತಿಂತಿದ್ರು. ಒಂದು ಸ್ವಲ್ಪ ಮೊಸರು ಬಜ್ಜಿ ಇತ್ತು ಅದ್ರ ಜೊತೆಗೆ ಅಂತ, ಬಟ್ ವೇಸ್ಟ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲರನ್ನೂ ಕಳಿಸಿ ಮುಗಿಸಾದ್ಮೇಲೆ ಎಲ್ಲ ಕ್ಲಿಯರ್ ಮಾಡಿ ನಾವು ಅಮೌಂಟ್ ಎಲ್ಲದನ್ನೂ ನಮ್ಮ ಪಾಪಗೆ ನಾವು ಏನೂ ತೊಗೊಳಕ್ಕಾಗಿರಲಿಲ್ಲ. ಪಾಪ ಹರಿಬರಿಲಿ ನಾವು ದರ್ಶನ ಮಾಡಬೇಕಿತ್ತು, ಕೆಳಗಡೆಗೆ ಬರಬೇಕಿತ್ತು, ಇದೆಲ್ಲ ಕೆಲಸ ಇದ್ದಿದ್ದರಿಂದ ಏನೂ ತೊಗೊಳಕ್ಕಾಗಿರಲಿಲ್ಲ. ಸೊ ಎಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ. ಫೈನಲಿ ಎಲ್ಲ ಮುಗೀತು. ಸಂಜೆ ಎಷ್ಟು ಟೈಮ್ ಆಗಿದೆ ಅಂತ ಗೊತ್ತಿಲ್ಲ. ಮಮ್ಮಿ ಎಷ್ಟಾಯ್ತು ನಮಗೆ ಟೈಮು? 6 ಗಂಟೆ. ಮನೆಗೆ ಇನ್ನೂ ಈಗ ಬಿಟ್ಟು ಬೆಳ್ಳೂರು ಕ್ರಾಸಲ್ಲಿ ಇದ್ದೀವಿ. ಸ್ವಲ್ಪ ಕಾಫಿ ಕುಡಿಯೋಣ ಅನ್ನಿಸ್ತು. ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ, ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ. ಆ್ಯಂಡ್ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದು, ಕರೆದಿದ್ದವ್ರು ಎಲ್ಲರೂ ಬಂದಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಏನು ಖುಷಿ ಜಾಸ್ತಿ ಆಯಿತು ಅಂದರೆ ಯಾವ ಊಟನೂ ಉಳಿದಿಲ್ಲ. ಆ್ಯಂಡ್ ಈವನ್ ಒಂದು ಚೂರು ವೇಸ್ಟ್ ಆಗಿಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಮಾಡಿದ ಊಟ ಎಲ್ಲ ಬೇಗ ಖಾಲಿ ಆದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಈಗ ಒಂಚೂರು ಕಾಫಿ ಕುಡಿಯೋಣ ಅಂತೇಳಿ ನಿಲ್ಸಿದ್ದೀವಿ. ಕಾಫಿ ಕುಡಿಬೇಕು. ಸೊ ಹೌದಾ ನೋಡ್ರಿ ನಮ್ಮನೆ ನಮ್ಮ ಪಾಪು ಪಾಪ ಹೋಗ್ತಾನೆ ಇಲ್ಲ ನನ್ನ ಹಸ್ಬೆಂಡ್ ಹತ್ರ. ನನ್ನೇ ಅಂಟು ಬಿಟ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಫುಲ್ಲು. ನೋಡಿ ನೋಡಿ ಎದುರ್ಕೋತಾ ಇದ್ದಾಳೆ. ಅವ್ರ ಅಪ್ಪ ಏನೋ ತಾಟಲ್ಲಿ ಮುಡಿ ಕೊಡಿಸ್ಕೊಂಡ್ರು. ಹೀಗಾಯಿತು. ಸೊ ಓಕೆ, ಪರವಾಗಿಲ್ಲ. ಕಾಫಿ ಕುಡಿಯೋಣ, ಬಿಸಿ ಬಿಸಿ ಕಾಫಿ ಕುಡಿಬೇಕು. ನಡಿ ಮಮ್ಮಿ, ಇವ ಪಾಪುನ ಎತ್ಕೊಂಡು ತಡಿ, ನಮ್ಮ ಮನೆಯವ್ರು ಬಂದ್ಮೇಲೆ ಪಾಪುನ ಎತ್ಕೋತಾರೆ. ಹೋಗೋಣ. ಏನಿಲ್ಲ, ಚೆನ್ನಾಗೇ ಇತ್ತು. ಕಾಫಿ ಕುಡಿ. ಪಾಪ ಒಂಥರ ನೆಮ್ಮದಿ ಅನಿಸ್ತೈತೆ. ಆ್ಯಂಡ್ ಒಂದು ಲೋಟ ಕಾಫಿ ಕುಡಿದ್ವು. ಸೊ ಸಿಕ್ಕಾಪಟ್ಟೆ ತಲೆನೋವ್ತಾಯಿತ್ತು ನನಗೆ. ಆ್ಯಂಡ್ ಇಲ್ಲೇ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಾಫಿ, ಲೈಕ್ 30 ರೂಪೀಸ್ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಇಟ್ಸ್ ಓಕೆ, ಸಿಗಲಿಲ್ದಾಗ ಏನಾದರೂ ಸಿಕ್ಕಿದ್ರೆ ಅದೇ ಅಮೃತ ಅನಿಸುತ್ತೆ. ಕೆಲವೊಂದು ಸತಿ ದುಡ್ಡು ಕೊಟ್ಟರು ಸಿಗಲ್ಲ, ಪರವಾಗಿಲ್ಲ. ಕುಡಿದು ಆಮೇಲಿಂದ ಮನೆಗೆ ಬಂದ್ವು. ಸೊ ಎಲ್ಲನೂ ಎತ್ತಿಡ್ತಾಯಿದ್ರು ಅಪ್ಪಾಜಿ ಅಮ್ಮ ಎಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.